ದರ್ ಇಸ್ ಅ ಫೇಮಸ್ ಸೇಯಿಂಗ್, ಭಗವದ್ಗೀತೆಯ ಒಂದು ಕೋಟನ್ನ ನೀವು ಕೇಳಿರ್ತೀರಾ, ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ ಹೇಳ್ಕೊಂಡು. ಇನ್ ದ ಸೆನ್ಸ್, ನಾವು ಬರ್ತಕ್ಕಂತಹ ಒಂದು ಭವಿಷ್ಯ ಏನಿದೆಯೋ, ಭವಿಷ್ಯದಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಯಾವುದೇ ನಿರ್ಧಾರ ತಗೊಳ್ತೀವಿ ಅಂತಂದ್ರೂ ಒನ್ ಆರ್ ಅದರ್ ವೇ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್ ಅಂತ ಹೇಳ್ಕೊಂಡು. ಏನಕ್ಕೆ ನಾನು ಈ ಒಂದು ಮಾತನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಅಂತಂದ್ರೆ, ಇದಕ್ಕೂ ಇನ್ವೆಸ್ಟಿಂಗಿಗೂ ಬಹಳನೇ ಸ್ಟ್ರೇಟ್ ಫಾರ್ವರ್ಡ್ ಲಿಂಕ್ ಇರುತ್ತೆ. ಇನ್ ದ ಸೆನ್ಸ್, ನಾವೀಗ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಏನಿರುತ್ತೆ. ಎಕ್ಸಾಂಪಲ್, ಗೋಲ್ಡ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನನಗೆ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಇಮಿಡಿಯೇಟ್ಲಿ ಈಗ 50% ಗ್ರೋತ್ ಆಗಿದೆಪ್ಪ ಈ ವರ್ಷ, ಮುಂದಿನ ವರ್ಷ 50% ನನಗೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ 100% ಏನಾಗಕ್ಕೆ ಹೋಗ್ತಿದೆ ನಮ್ಮ ಲೈಫಲ್ಲಿ ಅಂತಕ್ಕಂಥ ಒಂದು, ಎಸ್ಪೆಷಲಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತಾನೆ ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ. ಬಟ್ ನೋಯಿಂಗ್ಲಿ ಅನ್ನೆಸೆಸರಿಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಬಟ್ ಕೇಳ್ಬೋದು ನೀವು, ನಟರಾಜ್ ಏನೂ ಗೊತ್ತಿಲ್ಲ ಅಥವಾ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಹೌ ಟು ಇನ್ವೆಸ್ಟ್ ಇನ್ ದ ಮಾರ್ಕೆಟ್ಸ್. ಸೊ ಈ ಕೇಸಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ನಮ್ಮ ಗಮನ ಹೋಗ್ತಕ್ಕಂಥದ್ದು ಇದರ ಸ್ಟಾಕ್ಸ್ಗೆ ಅಥವಾ ನಿಫ್ಟಿಗೆ, ಈ ರೀತಿಯಂತ ಒಂದು ವಿಚಾರಗಳು. ಇಲ್ಲಾಂದ್ರೆ ಬರೀ ಗೋಲ್ಡ್, ಸಿಲ್ವರ್ ಯಾವ್ದು ಟ್ರೆಂಡಿಂಗ್ ಇದೆಯೋ ಆ ಒಂದು ವಿಚಾರಗಳ ಬಗ್ಗೆ ಮಾತ್ರ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಇನ್ವೆಸ್ಟಿಂಗ್ ಅಲ್ಲಿ ಅಸೆಟ್ ಕ್ಲಾಸ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಅಸೆಟ್ಸ್ಗಳು, ಆಸ್ತಿಗಳು ಇವತ್ತಿನ ಕಾಲಕ್ಕೆ ನಮ್ಗೆ ಅವೈಲೇಬಲ್ ಇದೆ. ಗೋಲ್ಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಇಂಡೆಕ್ಸ್ ಫಂಡ್ಸ್ಗಳು ಇರ್ಬೋದು, ಅಥವಾ ಸಿಲ್ವರೇ ಇರ್ಬೋದು. ಫಾರ್ ದಟ್ ಸೇಕ್ ಡೆಟ್ ಅಂತಕ್ಕಂಥದ್ದು ಸೇಫೆಸ್ಟ್ FD ಅಂತ ಅನ್ಕೊಳ್ಳೋಣ. ಇದು ಒಂದು ಅಸೆಟ್ ಕ್ಲಾಸ್ ಆಗಿ ಬಿಹೇವ್ ಆಗುತ್ತೆ. ಅಂಡ್ ಏನಕ್ಕೆ ನಾನು ಈ ಒಂದು ಪಾಯಿಂಟರ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಅಸೆಟ್ ಕ್ಲಾಸಸ್ಗಳು ಕೂಡ ಒಂದೊಂದು ಸೈಕಲ್ಸ್ಗಳಲ್ಲಿ ಡಿಫ್ರೆಂಟ್ ಪೀರಿಯಡ್ಸ್ಗಳಲ್ಲಿ ಡಿಫ್ರೆಂಟ್ ಆಗಿ ಬಿಹೇವ್ ಆಗುತ್ತೆ. ಪಾಯಿಂಟ್ ಈಸ್, ನಮಗೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕಾಂಬಿನೇಷನ್ಸ್ ಅಲ್ಲಿ ಇಟ್ಕೊಳ್ಳೋದ್ರ ಮೂಲಕ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಅಟ್ಲೀಸ್ಟ್ ದೇರ್ ಇಸ್ ಎ ಚಾನ್ಸ್ ಒಂದು ವರ್ಕ್ ಆಗಿಲ್ಲ ಅಂದ್ರೂ ಇನ್ನೊಂದು ನಮ್ಗೆ ಕೈ ಕೊಡುತ್ತಪ್ಪ ಅಥವಾ ಕೈ ಹಿಡಿಯುತ್ತೆ ಅಂತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ನಾವು ಪ್ರೊಸೀಡ್ ಆಗಬಹುದು. ಈ ರಿಸ್ಕ್ ಅನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಬಹುದು. ಇದನ್ನ ಖುದ್ದಾಗಿ ನಾವೇ ಓನ್ ಆಗಿನೂ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥ ಚಾನ್ಸಸ್ಗಳಿರುತ್ತೆ. ಅಥವಾ ಇವತ್ತಿನ ಕಾಲಕ್ಕೆ ಒನ್ ಆಫ್ ದ ಬ್ಯೂಟಿಫುಲ್ ವೇ ಆಫ್ ಇನ್ವೆಸ್ಟಿಂಗ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಗಳು ಅಂತ ಬಂದಿರುತ್ತೆ. ರೀಸೆಂಟ್ ದಿನಗಳಲ್ಲಿ ನಿಮ್ಗೆ ಗೊತ್ತಿರಬಹುದು, ಫಂಡ್ ರಿವ್ಯೂಸ್ ಗಳು, ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್ ಗಳ ರಿವ್ಯೂಸ್ ಅನ್ನ ನಾವು ಮಾಡ್ತಾ ಇರ್ತೀವಿ. ಆ ಒಂದು ಸೀರೀಸ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ವಿಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫಂಡ್ಸ್, ಅಗೇನ್ ಇಟ್ ಇಸ್ ನಾಟ್ ಅ ರೆಕಮೆಂಡೇಶನ್, ಬಟ್ ಒಂದು ಎಜುಕೇಶನಲ್ ಪರ್ಪಸ್ಗೆ ನಿಮ್ಗೆ ಈ ರೀತಿಯಾದ ಒಂದು ಆಪ್ಷನ್ ಇದೆ ಅಂತ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು. ನಿಪಾನ್ ಇಂಡಿಯಾದವರು ಆಫರ್ ಮಾಡ್ತಾ ಇರತಕ್ಕಂತಹ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡಿನ ರಿವ್ಯೂ ಅನ್ನ 5P ಪ್ರಿನ್ಸಿಪಲ್ ಮೂಲಕ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಗಳ ಮೂಲಕ ನಾವು ಅನಲೈಸ್ ಮಾಡಕ್ ಹೋಗ್ತಾ ಇದೀವಿ. ಈ ಒಂದು ಪರ್ಸ್ಪೆಕ್ಟಿವ್ ನ ಬೇರೆ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ನೀವು ಅಪ್ಲಿಕೇಬಲ್ ಮಾಡಬಹುದು. ಕಂಪ್ಲೀಟ್ ಎಂಡ್ ವರ್ಗು ವಿಚಾರಗಳನ್ನ ನೋಡಿ. ದಿಸ್ ಈಸ್ ವೆರಿ ಪ್ರಾಕ್ಟಿಕಲ್ ವಿಡಿಯೋ. ಕೊನೆವರೆಗೂ ನಿಮ್ಗೆ ನೋಡಿದ್ರೆ ಸುಮಾರು ವಿಚಾರಗಳು ಕಲೀಲಿಕ್ಕೆ ಸಿಗುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಮಿ ಬಿ ವೆರಿ ಕ್ಲಿಯರ್. ಒಂದು, ಇದು ರೆಕಮೆಂಡೇಶನ್ ಅಲ್ಲ, ಅಂಡ್ ಎರಡನೇದು ಪ್ರಮೋಷನ್ ಅಲ್ಲ. ನನಗೆ ನಾವು ದುಡ್ಡು ಕೊಟ್ಟು ಇದನ್ನ ಮಾಡಿ ಅಂತ ಹೇಳ್ತಿಲ್ಲ. ಪರ್ಸನಲಿ ಸಮ್ ಆಫ್ ದ ಅಮೌಂಟ್ಸ್ ಇದರಲ್ಲಿ ಒನ್ ಆಫ್ ದ ಫಂಡ್ಸ್ ಅಂತ ಹೇಳ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಹಿಂದೆ ಇರ್ತಕ್ಕಂಥ ಲಾಜಿಕ್ಸ್ ಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಫ್ ಯು ಥಿಂಕ್ ಇಟ್ ಮೇಕ್ ಸೆನ್ಸ್ ದೆನ್ ಯು ಕ್ಯಾನ್ ಪ್ರೊಸೀಡ್. ಆ ರೀತಿಯಾದಂತಹ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ಐ ಹೋಪ್ ದಟ್ ಇಸ್ ಕ್ಲಿಯರ್ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಸ್ಕ್ಲೇಮರ್. ಹಾಗಾಗಿ ಇವಾಗ 5P ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಏನಿದೆಯೋ, ದಿಸ್ ಇಸ್ ನಾಟ್ ಅ ಥಂಬ್ ರೂಲ್, ಬಟ್ ಪರ್ಸನಲ್ ಲೆವೆಲ್ ನಾವು ನೋಡ್ತಕ್ಕಂತಹ ಒನ್ ಆಫ್ ದ ಫ್ರೇಮ್ ವರ್ಕ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ. ಇನ್ ಅ ಸೆನ್ಸ್, ನಾರ್ಮಲಿ ನಾವೇನ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಟಕ್ ಅಂತ ಗೂಗಲ್ಗೆ ಹೋಗ್ಬಿಟ್ಟು ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಕೊಟ್ಬಿಟ್ಟು ಅದರ ಬೇಸಿಸ್ ಅಲ್ಲಿ ನಿರ್ಧಾರಗಳನ್ನ ತಗೊಳ್ತೀವಿ. ಬಟ್ ಪರ್ಫಾರ್ಮೆನ್ಸ್ ಅದು ಒಂದೇ ಸಾಕ ನಮಗೆ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ? ಡೆಫಿನೆಟ್ಲಿ ನೋ. ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಂತ ಬಂದಾಗ ಮಲ್ಟಿಪಲ್ ಆಂಗಲ್ಸ್ ಗಳಲ್ಲಿ ನಾವು ಅದನ್ನು ನೋಡ್ಬೇಕಾಗುತ್ತೆ. ಅದರಲ್ಲಿ ಮೊದಲನೆಯ P ಬಂದು ಫಿಲಾಸಫಿ. ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು, ಫಿಲಾಸಫಿ ಇಟ್ಕೊಂಡು ಆ ಮ್ಯೂಚುವಲ್ ಫಂಡ್ ಹೌಸ್ ಆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನಿಪಾನ್ ಇಂಡಿಯಾ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್. ಸೊ ಹೆಸರಲ್ಲೇ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಐಡಿಯಾ ಏನು? ಮಲ್ಟಿ ಅಸೆಟ್ಸ್ ಗಳಿದೆ ಮಾರ್ಕೆಟ್ ಅಲ್ಲಿ. ಗೋಲ್ಡ್ ಅಂತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟ್, ಈ ರೀತಿಯಾದಂತಹ ಮಲ್ಟಿ ಅಸೆಟ್ಸ್ ಗಳನ್ನ ಒಂದೊಂದು ಫಂಡ್ಗಳು ಒಂದೊಂದು ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ. ಇವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡೋಣ. ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಆಸ್ ಯು ಕ್ಯಾನ್ ಸಿ, ಇವರ ಒಂದು ಫ್ಯಾಕ್ಟ್ ಶೀಟ್ ಅನ್ನ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್, ಇಟ್ ಇಸ್ ಅ ಓಪನ್ ಎಂಡೆಡ್ ಸ್ಕೀಮ್. ಇನ್ ದ ಸೆನ್ಸ್, ನಿಮಗೆ ಯಾವಾಗ ಬೇಕೋ ಅವಾಗ ಎಂಟ್ರಿ ಆಗ್ಬೋದು, ಯಾವಾಗ ಬೇಕೋ ಅವಾಗ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಲೋಡ್ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಅಂದ್ರೆ ಸಮ್ ಪೀರಿಯಡ್ಗೆ, ಫಾರ್ ಎಕ್ಸಾಂಪಲ್ 6 months 1 year ಈ ರೀತಿಯಾದಂತಹ ಪೀರಿಯಡ್ ಒಳಗಡೆಗೆ ನೀವು ರಿಮೂವ್ ಮಾಡಲ್ಲ ಅಂತಂದ್ರೆ ಏನು ಚಾರ್ಜಸ್ ಗಳಿರಲ್ಲ. 1 ವರ್ಷ ಆದ್ಮೇಲೆ ನೀವು ರಿಮೂವ್ ಮಾಡ್ಕೊಳ್ಬಹುದು. ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ನಿಮಗೆ ಫ್ರೀಡಮ್ ಇರುತ್ತೆ. ಸೊ ಲಾಕ್ ಇನ್ ಅಂತಕ್ಕಂಥದ್ದು ಇರಲ್ಲ. ಅಂಡ್ ಇವರ ಒಂದು ಅಬ್ಜೆಕ್ಟಿವಿನ ಪ್ರಕಾರ, ದಿಸ್ ಫಂಡ್ ಈಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ವಿಚ್ ಮೇ ಹೆಲ್ಪ್ ಯು ಟು ಬೆನಿಫಿಟ್ ಫ್ರಾಮ್ ದ ಗ್ರೋತ್ ಆಫ್ ಇಕ್ವಿಟಿ, ಸ್ಟೆಬಿಲಿಟಿ ಆಫ್ ಡೆಟ್. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಇಂಡಿವಿಜುವಲ್ ಅಸೆಟ್ ಕ್ಲಾಸಿಗೂ ಅದರದೇ ಆದಂತಹ ಗುಣಲಕ್ಷಣಗಳಿದೆ. ಇಕ್ವಿಟಿಯ ಗುಣಲಕ್ಷಣ ಏನು? ಹೈ ಗ್ರೋತ್ ಇನ್ಸ್ಟ್ರೂಮೆಂಟ್, ಅಂದ್ರೆ ವಾಲಟಿಲಿಟಿ ಇರುತ್ತೆ, ಹೋದಾಗ 15, 20, 30% ವೇರಿಯೇಷನ್ಸ್ ಆಗುತ್ತೆ. ಬಟ್
ಓವರ್ ದ ಲಾಂಗ್ ಟರ್ಮ್ 15, 13, 14 ಇನ್ಫ್ಯಾಕ್ಟ್ ನಿಯರ್ ಟು 17-18% ಕಂಪೌಂಡೆಡ್ ಗ್ರೋತ್ ಕಂಡಿರ್ತಕ್ಕಂತಹ ಎಷ್ಟೋ ಡಿಫರೆಂಟ್ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಮಾರ್ಕೆಟ್ ಅಲ್ಲಿ ಇದೆ. ಸೊ ಇವ್ರೇನ್ ಮಾಡ್ತಾರೆ, ಇಕ್ವಿಟಿಯ ಮೂಲಕ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಡೆಟ್ ಅಂಡ್ ಡೈವರ್ಸಿಫಿಕೇಶನ್ ಕಮೋಡಿಟೀಸ್ ಲೈಕ್ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅಥವಾ ಇವನ್ US ಇಕ್ವಿಟಿಲೂ ಕೂಡ ಇವರ ಒಂದು ಇನ್ವೆಸ್ಟ್ಮೆಂಟ್ಸ್ ಗಳಿದೆ. ಹೋಗ್ತಾ ಹೋಗ್ತಾ ನಾವು ಮಾತಾಡ್ತಾ ಹೋಗೋಣ. ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಗಳನ್ನ ಕಾಂಬಿನೇಷನ್ ಮಾಡೋದ್ರ ಮೂಲಕ ಮಾರ್ಕೆಟ್ ಸಿಚುವೇಶನ್ಸ್ ಗಳ ಬೇಸಿಸ್ ಅಲ್ಲಿ ಇವರು ಚೇಂಜ್ ಮಾಡ್ತಾ ಇರ್ತಾರೆ. ನಮ್ಮ ಕಡೆಯಿಂದ ನಾವು ಈ ಒಂದು ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಈ ಎಲ್ಲಾ ಒಂದು ಅಸೆಟ್ಸ್ ಗಳಿಗೂ ಕೂಡ ಎಕ್ಸೆಸ್ ನಮಗೆ ಸಿಗುತ್ತೆ. ನಾವು SIP ಮಾಡಬಹುದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದ್ರ ಬಗ್ಗೆ ಇರ್ತಕ್ಕಂಥ ಡೀಟೇಲ್ಸ್ ಗಳನ್ನ ಫರ್ದರ್ ಮಾತಾಡ್ತಾ ಹೋಗೋಣ. ಫಿಲಾಸಫಿ ಇಸ್ ಬೈ ಡಿಫಾಲ್ಟ್ ನನಗೆ ನಾಳೆ ಏನಾಗುತ್ತೆ ಗೊತ್ತಿಲ್ಲಪ್ಪ, ಈ ಕೇಸಲ್ಲಿ ಐ ವಿಲ್ ಇನ್ವೆಸ್ಟ್ ಇನ್ ಡಿಫರೆಂಟ್ ಅಸೆಟ್ ಅಲೋಕೇಶನ್ಸ್ ಗಳಲ್ಲಿ ಅಸೆಟ್ಸ್ ಗಳನ್ನ ನಾವು ಅಲೋಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಅದಿಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಇದು. ಒಂದೊಂದು ಕೇಸಲ್ಲಿ ಎಲ್ಲಾನು ಉಲ್ಟಾ ಹೊಡೆಯುತ್ತೆ. ಈಗ 2022 ಕೇಸಸ್ ಅಲ್ಲಿ ನೀವು ನೋಡ್ತೀರಾ ಅಂತ ಅಂದ್ರೆ ಡ್ರಾ ಡೌನ್ ಅಲ್ಲಿ ಇತ್ತು ಎಲ್ಲ, ಆಲ್ಮೋಸ್ಟ್ ಗೋಲ್ಡ್ ಪರ್ಫಾರ್ಮ್ ಆಗ್ತಿರಲಿಲ್ಲ, ಇಕ್ವಿಟಿನೂ ಪರ್ಫಾರ್ಮ್ ಆಗ್ತಿರಲಿಲ್ಲ. ಬಟ್ ಬ್ರಾಡರ್ ಸೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ತೀರಾ ಇಕ್ವಿಟಿ ಅಷ್ಟೇನೆ ಅಲೋನ್ ನಾವು ಇಟ್ಕೊಳ್ತೀವಿ ಅಂತಂದ್ರೆ ಅಷ್ಟು ಡ್ರಾ ಡೌನ್ಸ್ಗಳು, ಅಷ್ಟು ಫಾಲೋ ನಮಗೆ ಆಗಲ್ಲ. ಎನಿ ಸಕ್ಸಸ್ಫುಲ್ ಪೋರ್ಟ್ಫೋಲಿಯೋ, ಪ್ಲೀಸ್ ರಿಮೆಂಬರ್ ದಿಸ್, ಎನಿ ಸಕ್ಸಸ್ಫುಲ್ ಪೋರ್ಟ್ಫೋಲಿಯೋ ಕೆಳಗಡೆಗೆ ಬಿದ್ದಾಗ ಕಡಿಮೆ ಬೀಳಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ತುಂಬಾ ಜನಗಳು ಇದ್ರ ಬಗ್ಗೆ ಥಿಂಕೇ ಮಾಡಲ್ಲ. ಲಾಂಗ್ ಟರ್ಮ್ಗೆಲ್ಲ ನೀವು ಥಿಂಕ್ ಮಾಡ್ತಿರ್ತೀರಾ, ದಟ್ಸ್ ಫೈನ್. ಬಟ್ ಪೇಪರ್ ಅಲ್ಲಿ ಇಟ್ ಲುಕ್ಸ್ ವೆರಿ ಗುಡ್, ನಾನು 10 ವರ್ಷ 15 ವರ್ಷ ಎಲ್ಲ ಹೋಲ್ಡ್ ಮಾಡ್ತೀನಿ ಅಂತ. ಬಟ್ ಇನ್ ರಿಯಾಲಿಟಿ ಈಗ ಲಾಸ್ಟೇ ಡಿಸೆಂಬರ್ ಜನವರಿ ಟೈಮಲ್ಲಿ ಎಷ್ಟು ಜನ SIP ಸ್ಟಾಪ್ ಮಾಡಿದ್ದಾರೆ. SIP ಸ್ಟಾಪೇಜ್ ರೇಷಿಯೋ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಬರೀ 3, 4, 5% ವೊಲಟೈಲ್ ಆದರೆ. ಸೊ ಹಾಗಾಗಿ ಇನ್ ಮೋಸ್ಟ್ ಕೇಸಸ್ ಆಲ್ಮೋಸ್ಟ್ 90% ಪ್ಲಸ್ ಜನಗಳಿಗೆ ಒಂದೇ ಅಸೆಟ್ ಕ್ಲಾಸ್ ಅನ್ನ ತುಂಬಾ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇಂದ ಹೋಲ್ಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಪರ್ಸನಲ್ ಲೆವೆಲ್ ನನಗೂ ಕೂಡ ನಾನು ಯಾವುದೇ ರೀತಿಯಂತ ಸಂದರ್ಭದಲ್ಲೂ ಕೂಡ ಒಂದೇ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಮಲ್ಟಿಪಲ್ ಅಸೆಟ್ ಅಲೋಕೇಶನ್ಸ್ ಗಳನ್ನ ಹೊಂದಿರತಕ್ಕಂಥದ್ದು ಇಂಪಾರ್ಟೆಂಟ್, ಬಟ್ ದಿಸ್ ಫಂಡ್ ಹೆಲ್ಪ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಮ್ಯಾನರ್. ಸೊ ಇವರ ಫಿಲಾಸಫಿ ಮಲ್ಟಿ ಅಸೆಟ್ಸ್ ಗಳನ್ನ ಇಟ್ಕೊಂಡು ಮಾರ್ಕೆಟ್ ಕಂಡೀಷನ್ಸ್ ಗಳ ಬೇಸಿಸ್ ಅಲ್ಲಿ ಅಲೋಕೇಟ್ ಮಾಡ್ತಕ್ಕಂಥದ್ದು ಅನ್ನೋದು ನಮ್ಗೆ ಅರ್ಥ ಆಯ್ತು. ಅಂಡ್ ನೆಕ್ಸ್ಟ್ ಬರ್ತಕ್ಕಂತಹ ಪಿ ಬಂದು ಪೀಪಲ್, ಯಾರು ಇದರ ಹಿಂದೆ ಇನ್ವಾಲ್ವ್ ಆಗಿದ್ದಾರೆ. ಬೇಸಿಕಲಿ ಫಂಡ್ ಮ್ಯಾನೇಜರ್, ಅವರ ಎಕ್ಸ್ಪರ್ಟೀಸ್ ಏನಿದೆ, ಈ ಫಂಡಿನ ಜೊತೆ ಎಷ್ಟು ದಿನದಿಂದ ಅಸೋಸಿಯೇಟ್ ಆಗಿದ್ದಾರೆ, ಅವರಿಂದ ಏನಾದರೂ ಈಗ ಫ್ರಂಟ್ ರನ್ನಿಂಗ್ ಈ ರೀತಿ ಅಂತ ಕೇಸಸ್ ಗಳಿದೆಯಾ, ಇದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಕೆಲವೊಂದಿಷ್ಟು ಫಂಡ್ಸ್ ಎಸ್ಪೆಷಲಿ ಈ ರೀತಿ ಅಂತ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ ಗಳಲ್ಲಿ ಅವರ ಹಿಂದಿನ ಬ್ಯಾಕ್ ಗ್ರೌಂಡ್ ಏನಿದೆ, ಗೂಗಲ್ ಸರ್ಚ್ ಮಾಡೋದ್ರ ಮೂಲಕ ಕೂಡ ಸುಮಾರು ಇನ್ಫಾರ್ಮೇಶನ್ಸ್ ಗಳನ್ನ ನಾವು ನೋಡಬಹುದು. ಬಟ್ ಅವರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ದ ಮೋಸ್ಟ್. ಒಂದ್ಸತಿ ಚೆಕ್ ಮಾಡೋಣ ಓವರ್ ಆಲ್ ಈ ಫಂಡ್ ಗೆ ಸಂಬಂಧಪಟ್ಟ ಹಾಗೆ. ನೀವು ಗಮನಿಸ್ತಾ ಇರಬಹುದು ಮಲ್ಟಿಪಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಫಂಡ್ಗೂ ಕೂಡ. ಬಟ್ ಅದರಲ್ಲಿ ಒಬ್ರು ಸೀನಿಯರ್ ಫಂಡ್ ಮ್ಯಾನೇಜರ್ ಇರ್ತಾರೆ. ಈ ಕೇಸಲ್ಲಿ ಕಿಂಜಲ್ ದೇಸಾಯಿ ಅಂತಕ್ಕಂಥವ್ರು ನಿಪಾನ್ ಇಂಡಿಯಾ ಈ ಒಂದು ಪರ್ಟಿಕ್ಯುಲರ್ ಅಸೆಟ್ ಫಂಡ್ ನ ಯಾವಾಗಿಂದ 28 ಆಗಸ್ಟ್ 2020, ಬಿಕಾಸ್ ಅವಾಗ್ಲಿಂದಾನೇ ಇದು ಲಾಂಚ್ ಆಗಿರ್ತಕ್ಕಂಥದ್ದು. ಇವರಿಬ್ರು ಸ್ಟಾರ್ಟಿಂಗ್ ಇಂದಾನು ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದಾರೆ. ಇವರ ಒಂದು ಡೀಟೇಲ್ಸ್ ಅನ್ನ ನೀವು ಮಲ್ಟಿಪಲ್ ಸೋರ್ಸಸ್ ಗಳ ಮೂಲಕ ಚೆಕ್ ಮಾಡಬಹುದು. ಜಸ್ಟ್ ಟು ಹ್ಯಾವ್ ಅ ಲುಕ್ ಎಟ್ ಇಟ್, ಯಾವ ತರ ಇದೆ ಅಂತಕ್ಕಂಥ ಒಂದು ವಿಚಾರ ನಮ್ಗೆ ಗೊತ್ತಿರಬೇಕು ಇದು ಬಿಫೋರ್ ವಿ ಇನ್ವೆಸ್ಟ್ ಇನ್ ಎನಿ ಫಂಡ್, ರೈಟ್? ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಲಿಂಕ್ಡ್ಇನ್ ಇಸ್ ಅ ಬೆಸ್ಟ್ ಪ್ಲೇಸ್. ಅಲ್ಲಿ ಸುಮಾರು ಈ ರೀತಿಯಂತ ಪ್ರೊಫೆಷನಲ್ಸ್ ಗಳ ಒಂದು ಹಿಸ್ಟರಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮೇನ್ ಪರ್ಸನ್ ಈಗ ಕಿಂಜಲ್ ದೇಸಾಯಿ ಅವರ ಒಂದು ಓವರ್ ಆಲ್ ಜರ್ನಿ ನಾವು ನೋಡ್ತೀವಿ ಅಂತಂದ್ರೆ ಜನವರಿ 2012 ಆಲ್ಮೋಸ್ಟ್ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಮೋರ್ ದ್ಯಾನ್ 10 ಇಯರ್ಸ್ ಆಗಿದೆ. ವೆರಿ ಗುಡ್. ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಆಗಿ ಇವರು ಅವತ್ತಿನ ಸಿಚುವೇಶನ್ಗೆ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ನಿಪಾನ್ ಇಂಡಿಯಾ ಕನ್ಸಂಪ್ಷನ್ ಫಂಡ್ ಈ ರೀತಿಯಂತ ಮಲ್ಟಿಪಲ್ ಫಂಡ್ಸ್ಗಳು, ಇನ್ಫ್ಯಾಕ್ಟ್ ಈ ಫಂಡ್ ಅನ್ನು ಕೂಡ ಆಸ್ ಅ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಿದ್ದಾರೆ. ನಿಪಾನ್ ಇಂಡಿಯಾ ಆಸ್ ಸಚ್ ಲೈಕ್ AMC ಅಂತ ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳಲ್ಲಿ. ಸೊ ಆ ಒಂದು ಕಂಪನೀಸ್ಗಳು ಸುಮ್ಮನೆ ಅಂತೂ ಹೈರ್ ಮಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ವೈಸ್ ಲುಕ್ಸ್ ಗುಡ್. 10+ ಇಯರ್ಸ್ ಅಂಡ್ ಸ್ಟಾರ್ಟಿಂಗ್ ಇಂದಾನೆ ಈ ಫಂಡ್ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ದಟ್ ಈಸ್ ಅ ಗುಡ್ ಸೈನ್. ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ನಾವು ನೋಡ್ಕೊಳ್ತೀವಿ. ಮೇನ್ ಆಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಈ ವ್ಯಕ್ತಿಗಳ ಹೆಸರಲ್ಲಿ ಏನಾದರೂ ಫ್ರಂಟ್ ರನ್ನಿಂಗ್ ಈ ರೀತಿಯ ಅಂತ ಒಂದು ವಿಚಾರಗಳು ನಡೆದಿದೆಯಾ. ಸಿಂಪಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಮೂರನೇದಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಮುಖ್ಯವಾಗುತ್ತೆ. ಬಿಕಾಸ್ ದಿಸ್ ಇಸ್ ದ ಕೋರ್ ಆಫ್ ಇಟ್. ಬೇಸಿಕಲಿ ನಮ್ಮ ಹಣ ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ವೇರ್ ಇಟ್ ಈಸ್ ಗೆಟಿಂಗ್ ಅಲೋಕೇಟೆಡ್, ಎಲ್ಲಿಗೆ ಹೋಗ್ತಿದೆ ದುಡ್ಡು, ಪೋರ್ಟ್ಫೋಲಿಯೋ ಅಂತ ಕರಿಬಹುದು ನಾವು. ಪೋರ್ಟ್ಫೋಲಿಯೋ ಎಲ್ಲೆಲ್ಲಿ ಇವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡಬಹುದು. ಇದನ್ನ ನೀವು ಮಲ್ಟಿಪಲ್ ಸ್ಟ್ರೀಮ್ಸ್ ಗಳಲ್ಲಿ ನೋಡಬಹುದು ಈ ಡೇಟಾವನ್ನ. ಬಟ್ ಪರ್ಸನಲಿ ನಾನು ಒಂದು ನೋಡ್ತಕ್ಕಂಥದ್ದು ಆ ಫಂಡಿನ ಫ್ಯಾಕ್ಟ್ ಶೀಟ್. ಸೊ ಯಾವುದೇ ಒಂದು ಫಂಡಿನ ಹೆಸರನ್ನ ನೀವು ತಗೊಂಡು ಫ್ಯಾಕ್ಟ್ ಶೀಟ್ ಅಂತ ಕೊಟ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಆ ಫ್ಯಾಕ್ಟ್ ಶೀಟ್ ಅನ್ನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಸುಮಾರು ಇನ್ಫಾರ್ಮೇಶನ್ಸ್ ಅವೈಲೇಬಲ್ ಇರುತ್ತೆ. ಇವರ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ ಒಂದ್ಸತಿ ಚೆಕ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇದರಲ್ಲಿ ನಮಗೆ ಸಿಗುತ್ತೆ ಇಲ್ಲಿ. ಇನ್ಫ್ಯಾಕ್ಟ್ ಇದು ನಮ್ಮ ಜನರಿಕ್ ಇನ್ವೆಸ್ಟ್ಮೆಂಟ್, ನೀವೇ ಖುದ್ದಾಗಿ DIY ಇನ್ವೆಸ್ಟಿಂಗ್ ಮಾಡ್ತಿದ್ರ ಅಂತಂದ್ರೂ ಕೂಡ ಸುಮಾರು ಕ್ರಿಟಿಕಲ್ ಮಾಹಿತಿಗಳನ್ನ ನಾವಿಲ್ಲಿ ಗಮನಿಸಬಹುದು. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇಕ್ವಿಟಿ, ಗೋಲ್ಡ್, ಡೆಟ್, 3 ಬ್ರಾಡರ್ ಅಸೆಟ್ ಕ್ಲಾಸಸ್ಗಳಿದೆ. ಇಕ್ವಿಟಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್, ಗೋಲ್ಡ್ ಅಂದ್ರೆ ಗೋಲ್ಡ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡೆಟ್ ಈಸ್ ಬೇಸಿಕಲಿ ಲೈಕ್ ಬಾಂಡ್ಸ್, ಹಾಗೆ ಸೇಫೆಸ್ಟ್ ಸೆಕ್ಯೂರಿಟೀಸ್ಗಳು, FD ಅಂತ ಅನ್ಕೊಳ್ಳೋಣ. ಇಂಡಿವಿಜುವಲ್ ಅಸೆಟ್ ಕ್ಲಾಸಸ್ಗಳು ಕೂಡ ಒಂದೊಂದು ವರ್ಷ ಒಂದೊಂದು ರೀತಿಯಾಗಿ ಬಿಹೇವ್ ಆಗುತ್ತೆ. 100% ಅಂತಲ್ಲ, ಬಟ್ ಯೂಶುವಲಿ ಚೇಂಜ್ ಆಗ್ತಾ ಇರುತ್ತೆ ರೊಟೇಷನ್ಸ್ಗಳು. ವಿನ್ನರ್ಸ್ ಕೀಪ್ ಚೇಂಜಿಂಗ್ ಅಂತ ಒಂದು ಮಾಹಿತಿಯಲ್ಲಿ ಗಮನಿಸಬಹುದು. ಫಾರ್ ಎಕ್ಸಾಂಪಲ್ 2015
ಡೆಟ್ 7.4%, ಈಕ್ವಿಟಿ ಅಂಡ್ ಗೋಲ್ಡ್ ಎರಡೂ ಕೂಡ ಆ ಒಂದು ಸಂದರ್ಭದಲ್ಲಿ ಫ್ಲಾಟ್ ಆಗಿತ್ತು, ಇನ್ಫ್ಯಾಕ್ಟ್ ನೆಗೆಟಿವ್ ರಿಟರ್ನ್ ಕೊಟ್ಟಿತ್ತು. ವೇರ್ ಇನ್ 2018 ನಾವು ಗಮನಿಸ್ತೀವಿ ಅಂತಂದ್ರೆ 7.8% ಪಾಸಿಟಿವ್ ಗೋಲ್ಡ್ ಆಗಿದೆ, 6% ಡೆಟ್ ಅಂದ್ರೆ ಸೆಕ್ಯೂರಿಟೀಸ್ FDs ಇಂದ ಬಂದಿರತಕ್ಕಂಥದ್ದು, ಈಕ್ವಿಟಿ ಜಸ್ಟ್ 2.6%. ವೇರ್ ಇನ್ 2023 ಸಿನಾರಿಯೋ ನೋಡ್ತೀವಿ ಅಂದ್ರೆ ಈಕ್ವಿಟಿ ವಾಸ್ ಅ ವಿನ್ನರ್, 23.2% ರಿಟರ್ನ್ ಕೊಟ್ಟಿತ್ತು. ಸೊ ಮೋರಲ್ ಆಫ್ ದ ಸ್ಟೋರಿ, ಪ್ರತಿಯೊಂದು ವರ್ಷವನ್ನು ಕೂಡ ಪ್ರತಿಯೊಂದು ವರ್ಷ ಅಥವಾ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸೈಕಲ್ಸ್ಗಳಲ್ಲಿ ಒಂದೊಂದು ಅಸೆಟ್ ಕ್ಲಾಸಸ್ಗಳು ಒಂದೊಂದು ರೀತಿಯಾಗಿ ಪರ್ಫಾರ್ಮ್ ಆಗುತ್ತೆ. ಕ್ವಶನ್ ಈ ಒಂದು ಬಿಹೇವಿಯರ್ನ ನಾವೇನಾದರೂ ಇನ್ಕ್ಲೂಡ್ ಮಾಡಿಕೊಂಡು ಟ್ಯಾಕ್ಟಿಕಲ್ ಆಗು ಹ್ಯಾಂಡಲ್ ಮಾಡ್ಬೋದು, ಅಂದ್ರೆ ಮಾರ್ಕೆಟ್ ಕಂಡೀಷನ್ಸ್ಗಳ ಬೇಸಿಸ್ ಅಲ್ಲೂ ಹ್ಯಾಂಡಲ್ ಮಾಡ್ಬೋದು, ಅಥವಾ ಫಿಕ್ಸೆಡ್ ಅಲೋಕೇಶನ್ ನಾವು ಇಟ್ಕೊಳ್ತೀವಿ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಇನ್ ಮೋಸ್ಟ್ ಸೈಕಲ್ಸ್ಗಳಲ್ಲಿ ನಾವು ಸರ್ವೈವ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ, ನಮ್ಮ ಫಾಲ್ ಅನ್ನ ಕಡಿಮೆ ಮಾಡ್ಕೊಳ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ. ಇದರ ಪ್ರಕಾರ ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಟಾಪ್ ಪರ್ಫಾರ್ಮರ್ಸ್ಗಳು ಯಾರು? ಈಕ್ವಿಟಿ ಔಟ್ ಆಫ್ ದೀಸ್ ಈ ಒಂದು ವರ್ಷಗಳಲ್ಲಿ 4 ವರ್ಷ ಈಕ್ವಿಟಿ ಟಾಪ್ ಪರ್ಫಾರ್ಮ್ ಆಗಿದೆ, ಗೋಲ್ಡ್ 4 ವರ್ಷ ಪರ್ಫಾರ್ಮ್ ಆಗಿದೆ, ಡೆಟ್ 2 ವರ್ಷ. ಅಂದ್ರೆ ಆ ಒಂದು ಸಿಚುವೇಶನ್ಸ್ಗಳಲ್ಲಿ ಈಕ್ವಿಟಿ ಗೋಲ್ಡ್ ಎರಡನ್ನೂ ಕೂಡ ಪರ್ಫಾರ್ಮ್ ಆಗ್ತಿರ್ಲಿಲ್ಲ. ಮೋರಲ್ ಈಸ್ ಡಿಫರೆಂಟ್ ಅಸೆಟ್ ಕ್ಲಾಸಸ್ ಔಟರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಮಾರ್ಕೆಟ್ ಸೈಕಲ್ಸ್ಗಳು, ಅಂದ್ರೆ ಮಾರ್ಕೆಟ್ ಸೈಕಲ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳು ವರ್ಕ್ ಆಗುತ್ತೆ ಅನ್ನೋ ನಮ್ಗೆ ಫಸ್ಟ್ ಲೆವೆಲ್ ಗೊತ್ತಾಯ್ತು. ಅಂಡ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತ ಅಂದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ಈಕ್ವಿಟಿ 59 ಪಾಯಿಂಟ್, ನನ್ನ ಕರ್ಸರ್ನ ಫಾಲೋ ಮಾಡಿ, ಈಕ್ವಿಟಿ 59.5% ಆಲ್ಮೋಸ್ಟ್ ನಿಯರ್ಲಿ 60% ಆಫ್ ದ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರತಕ್ಕಂಥದ್ದು ಈಕ್ವಿಟಿ ಇದೆ. ವೈ? ಬಿಕಾಸ್ ಇವ್ರಿಗೆ ಅನ್ಸುತ್ತೆ ಇವಾಗ ಈಕ್ವಿಟಿಲಿ ಇವರಿಗೆ ಜಾಸ್ತಿ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು ಹಳೆಯ ಕೇಸಸ್ ಅಲ್ಲಿ ಏನ್ ಮಾಡಿದ್ರು, ಗೋಲ್ಡ್ ಅಲ್ಲಿ ಜಾಸ್ತಿ ಒಂದು ಎಕ್ಸ್ಪೋಜರ್ನ ಇಟ್ಟಿದ್ರು. ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಆಗತಕ್ಕಂತಹ ಪೊಟೆನ್ಶಿಯಲ್ ಇತ್ತು ಅನ್ನೋ ಒಂದು ರೀಸನ್ ಇಂದ ಇವರು ಇನ್ವೆಸ್ಟ್ ಮಾಡಿದ್ರು ಅವತ್ತಿನ ಕಾಲಕ್ಕೆ. ಡೆಟ್ ಅಂಡ್ ಕ್ಯಾಶ್ ಅಲ್ಲಿ ಯು ಕ್ಯಾನ್ ಸಿ ಆಲ್ಮೋಸ್ಟ್ AAA ರೇಟೆಡ್ ಬಾಂಡ್ಸ್ಗಳು, AA ರೇಟೆಡ್ ಬಾಂಡ್ಸ್, ಅದಕ್ಕಿಂತ ಕೆಳಗಡೆ ಇವರು ಹೋಗಿಲ್ಲ. ಸೊ ಅಂದ್ರೆ ಬೆಟರ್ ಸೆಕ್ಯೂರಿಟಿ ಇರತಕ್ಕಂತಹ ಡೆಟ್ ಕ್ಯಾಶ್ ಅದರಲ್ಲಿ ಕೂಡ ಇವರ ಇನ್ವೆಸ್ಟ್ಮೆಂಟ್ ಇವತ್ತಿನ ಕಾಲಕ್ಕೆ ಇರುತ್ತೆ. ಸೆಕ್ಟರ್ ವೈಸ್ ಅಲೋಕೇಶನ್ ಕೂಡ ನೀವು ಗಮನಿಸಬಹುದು. ಓವರ್ ಆಲ್ ವೆಲ್ ಡೈವರ್ಸಿಫೈಡ್, 30.8% ಫೈನಾನ್ಷಿಯಲ್ ಸರ್ವಿಸಸ್ಗಳಿಗೆ, ಕನ್ಸ್ಯೂಮರ್ ಸೈಕಲ್ಸ್ ಅಂದ್ರೆ ಸ್ವಲ್ಪ ಸ್ಟೇಬಲ್ ಅಸೆಟ್ ಕ್ಲಾಸಸ್ಗಳಿಗೆ 11.2%, ಯುಟಿಲಿಟೀಸ್. ಇನ್ನು ಓವರ್ ಆಲ್ ಬ್ರಾಡರ್ ಸೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಸ್ಟೆಬಿಲಿಟಿಗೆ ಫಸ್ಟ್ ಫೋಕಸ್ ಇವ್ರು ಕೊಡ್ತಾ ಇದ್ದಾರೆ, ಇವನ್ ವಿತ್ ಇನ್ ದ ಈಕ್ವಿಟಿ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂತಹ ಕೇಸಸ್ಗಳಲ್ಲಿ. ಅಂಡ್ ಡೆಟ್ ಅಂಡ್ ಕ್ಯಾಶ್ ಕೂಡ ಒಂದ್ಸತಿ ನೋಡ್ತೀವಿ. ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಸೆಕ್ಯೂರಿಟೀಸ್ಗಳಲ್ಲಿ ಅಂದ್ರೆ ಗೌರ್ಮೆಂಟ್ಗೆ ಸಾಲವನ್ನ ಕೊಡ್ತಿದ್ದಾರೆ 36.1%, ಕಾರ್ಪೊರೇಟ್ಗೆ 29.7%. ನಂಬರ್ 1 ವೆರಿ ವೆಲ್ ಡೈವರ್ಸಿಫೈಡ್, ಅಸೆಟ್ ಕ್ಲಾಸ್ ವೈಸ್ ನಮಗೆ ಡಿಫರೆಂಟ್ ಡೈವರ್ಸಿಫಿಕೇಶನ್ ಸಿಗುತ್ತೆ. ಈಗ ನಾಳೆ ಮಾರ್ಕೆಟ್ ಇಮಿಡಿಯೇಟ್ಲಿ ಒಂದು 20% ಬೀಳುತ್ತಪ್ಪ ಅಂತಂದ್ರೂ ಕೂಡ ಎಂಟೈರ್ 20% ಆಗಿ ಎಂಟೈರ್ ಫಂಡ್ ಫಾಲ್ ಆಗಲ್ಲ. ಯಾಕೆ? 25% ಇವ್ರು ಕ್ಯಾಶ್ ಅಂಡ್ ಡೆಟ್ ಅಲ್ಲಿ ಹೋಲ್ಡ್ ಮಾಡಿ ಕೂತಿದ್ದಾರೆ. ಅಂದ್ರೆ ಬೈ ಡಿಫಾಲ್ಟ್ ನಾರ್ಮಲ್ ಜನಗಳು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೋ ಅದಕ್ಕಿಂತ 25% ಸಿನಾರಿಯೋಸ್ಗಳು 25% ಕಡಿಮೆ ಫಾಲ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬೈ ಜಸ್ಟ್ ಹ್ಯಾವಿಂಗ್ ದಿಸ್ ಸಿಂಪಲ್ ಅಲೋಕೇಶನ್. ಬಟ್ ಇದು ಬದಲಾಗುತ್ತಾ? ಡೆಫಿನೆಟ್ಲಿ ಬದಲಾಗುತ್ತೆ. ಬಿಕಾಸ್ ಪರ್ಸನಲಿ ಇನ್ವೆಸ್ಟೆಡ್ ಇನ್ ದಿಸ್ ಫಂಡ್ ಇನಿಷಿಯಲ್ ಲೆವೆಲ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಿದಂಥದ್ದು ಗೋಲ್ಡ್ ಹಾಗೆ ಸಿಲ್ವರ್ಲು ಕೂಡ ಇವರ ಅಲೋಕೇಶನ್ಸ್ಗಳಿತ್ತು. ಬಟ್ ಆಸ್ ಆಫ್ ನಾವು ಇಕ್ವಿಟಿಲಿ ಜಾಸ್ತಿ ಒಂದು ಅವಕಾಶ ಇದೆ ಅಂತ ಹೇಳ್ಕೊಂಡು ಇವ್ರಿಗೆ ಅನಿಸ್ತಾ ಇದೆ, ಹಾಗಾಗಿ ಈಕ್ವಿಟಿಲಿ ಜಾಸ್ತಿ ಒಂದು ಎಕ್ಸ್ಪೋಜರ್ನ ಸದ್ಯಕ್ಕೆ ಫಂಡ್ ಮ್ಯಾನೇಜ್ ಮಾಡ್ತಿದೆ. ನಾವು ಕಮ್ಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ನಾವೆಲ್ಲರೂ ವೇಟ್ ಮಾಡ್ತಕ್ಕಂತಹ ಒಂದು ಭಾಗ, ಪರ್ಫಾರ್ಮೆನ್ಸ್. ಸೊ ಎವ್ರಿಥಿಂಗ್ ಇಸ್ ರೈಟ್ ಸರ್, 2020 ಇಂದ ಇದೆ, ಯಾವ ರೀತಿಯಾಗಿ ಪರ್ಫಾರ್ಮ್ ಆಗಿದೆ ಡಿಫರೆಂಟ್ ಮಾರ್ಕೆಟ್ ಸೈಕಲ್ಸ್ಗಳಲ್ಲಿ ಇಷ್ಟೆಲ್ಲ ಸರ್ಕಸ್ ಹೊಡೆದು ಅಂತಕ್ಕಂಥ ಕ್ವಶನ್ ಇಲ್ಲಿ ಬರುತ್ತೆ. ಇದನ್ನು ಸತಿ ನೋಡ್ಕೊಳ್ಳೋಣ. ಅಂಡ್ ಈ ಸ್ಕೀಮಿನ ಪರ್ಫಾರ್ಮೆನ್ಸ್ ಅನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ. ಆಸ್ ಆನ್ 31st 2024 ನಾವು ಗಮನಿಸ್ತೀವಿ ಅಂತಂದ್ರೂ ಕೂಡ ನಿಪಾನ್ ಇಂಡಿಯಾ ಮಲ್ಟಿ ಅಸೆಟ್ ಫಂಡ್ ಇಲ್ಲಿದೆ ನೋಡಿ, ಫಸ್ಟ್ ಲೆವೆಲ್ ಅಲ್ಲೇ ಇರ್ತಕ್ಕಂಥದ್ದು. ಲಾಸ್ಟ್ ಒಂದು ವರ್ಷ ಅಂದ್ರೆ ನಿಯರ್ಲಿ 2023 34% ಕಂಪೌಂಡೆಡ್ ಗ್ರೋತ್ ಅನ್ನ ಕೊಟ್ಟಿದೆ ಹೂಡಿಕೆದಾರರಿಗೆ. 3 ಇಯರ್ಸ್ ಪೀರಿಯಡ್ ನಾವು ನೋಡ್ತೀವಿ ಅಂತಂದ್ರೆ 16.69%. ಸಿನ್ಸ್ ಇನ್ಸೆಪ್ಷನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ 19% ಕಂಪೌಂಡೆಡ್ ಗ್ರೋತ್ ಅನ್ನ ಇಲ್ಲಿವರೆಗೂ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಅಗೇನ್ ಫ್ಯೂಚರ್ ಇಷ್ಟೇ ಕೊಡುತ್ತೆ ಅಂತಕ್ಕಂತಹ ಒಂದು ವಿಚಾರ ಇಲ್ಲ. ಬಟ್ ಇನ್ನು ಓವರ್ ಆಲ್ ಸೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಗೋಲ್ಡ್ ರ್ಯಾಲಿ ಚೆನ್ನಾಗಿದೆ, ಈ ಒಂದು ರೀಸನ್ಸ್ ಇಂದ ಇರಬಹುದು. ಬಟ್ ಆನ್ ಅಂಡ್ ಅವರೇಜ್ ಇದರ ಒಂದು 60% ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೂ ಕೂಡ ಈಸಿಲಿ 14 to 15 ಆ ರೀತಿಯಾದಂತಹ ಒಂದು ಪರ್ಸೆಂಟೇಜ್ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ರೊಸೀಡ್ ಆಗಬಹುದು ಓವರ್ ದ ಲಾಂಗ್ ಟರ್ಮ್, 13 to 14%. ಬಟ್ ಮೇನ್ ಪಾಯಿಂಟ್ ಏನ್ ಗೊತ್ತಾ, ಫಾಲ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ಸ್ಟೇಬಲ್ ಆಗಿತ್ತಂತಹ ಒಂದು ಪರ್ಟಿಕ್ಯುಲರ್ ಫಂಡ್ ಇದಾಗಿತ್ತು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಚಾರ್ಟ್ ಅನ್ನ ಗಮನಿಸ್ತಾ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲಾಸ್ಟ್ 1 ಇಯರ್ ನಾವು ಡೇಟಾ ತಗೊಳ್ತೀವಿ ಅಂತಂದ್ರೆ ಯು ಕ್ಯಾನ್ ಸಿ ಮಲ್ಟಿ ಅಸೆಟ್ ಅಲೋಕೇಶನ್ ಇಂಡೆಕ್ಸ್, ಈ ಯೆಲ್ಲೋ ಲೈನ್ ಏನಿದೆಯೋ ಅದು ಇವರ ಬೆಂಚ್ ಮಾರ್ಕ್. ಈ ಫಂಡಿನ ಒಂದು ಡೀಟೇಲ್ಸ್ ನಾವು ನೋಡ್ತೀವಿ ಅಂತಂದ್ರೆ ಆಸ್ ಯು ಕ್ಯಾನ್ ಸಿ ಈ ಒಂದು ಕೇಸಲ್ಲಿ ಇಲ್ಲಿ ಈ ಫಾಲ್ ಏನ್ ಕಾಣಿಸ್ತಾ ಇದೆ ಅಲ್ವಾ, ಸಡನ್ ಫಾಲ್, ಇಟ್ ಇಸ್ ಬಿಕಾಸ್ ಆಫ್ ದ ಸಿಲ್ವರ್, ರೈಟ್. ಇವರ ಗ್ರೋತ್ ಈ ರೀತಿಯಾಗಿರುತ್ತೆ. ಲಾಸ್ಟ್ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಎಷ್ಟು 27% ಗ್ರೋತ್ ಕೊಟ್ಟಿರುತ್ತೆ. ಯಾವಾಗ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಸೆಟ್ ಅಲೋಕೇಶನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್, ರೈಟ್. ಅಂಡ್ ಲಾಸ್ಟ್ 3 ವರ್ಷದ ಒಂದು ಡೇಟಾ ನಾವು ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 84% ನೆಸ್ಟ್ ರಿಟರ್ನ್ ಇದು. ಬಟ್ ಇದನ್ನ ನಾವು ಕನ್ವರ್ಟ್ ಮಾಡಿ ನೋಡ್ತೀವಿ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ಆಲ್ಮೋಸ್ಟ್ ನಿಯರ್ ಟು ಓಕೆ ಅಬ್ಸಲ್ಯೂಟ್ ರಿಟರ್ನ್
XIRR ನೋಡೋಣ. XIRR is 22.85%, which is still good. ಲಾಸ್ಟ್ 5 year ಮ್ಯಾಕ್ಸಿಮಮ್ ನಾವು ನೋಡ್ತೀವಿ, ಸಿನ್ಸ್ ಇನ್ಸೆಪ್ಷನ್ ನೋಡ್ತೀವಿ ಅಂತಂದ್ರೂ ಕೂಡ 19.51% ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ನೀವು SIPನೂ ಮಾಡ್ಬೋದು, ಒನ್ ಟೈಮು ಮಾಡ್ಬೋದು, ಕೊಡುತ್ತೆ. ಬಟ್ ಅಗೇನ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಇದು ಫ್ಯೂಚರ್ನ ಪರ್ಫಾರ್ಮೆನ್ಸ್ ಅನ್ನ ಇಂಡಿಕೇಟ್ ಮಾಡಲ್ಲ. ಇದು ಕೂಡ ಇದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ಏರುಪೇರಿನ ಗತಿಗಳಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಯಾವಾಗನ ನೀವು ಗಮನಿಸ್ತೀರಾ ಅಂತಂದ್ರೆ 2021 ಇಂದ ಆಲ್ಮೋಸ್ಟ್ 2022 ಅಂದ್ರೆ ಇದರಲ್ಲೂ ಕೂಡ ಒಂದು 4-5 ತಿಂಗಳು ಏನೂ ಆಗಿರಲಿಲ್ಲ, ಲಿಟರಲಿ 6-7 ತಿಂಗಳಿನ ಸಿಚುವೇಶನ್ಸ್ಗಳಲ್ಲಿ ಏನು ರಿಟರ್ನೇ ಬಂದಿಲ್ಲ. ಈ ಸಿಚುವೇಶನ್ ನೀವೇನಾದ್ರೂ ಎಕ್ಸಿಟ್ ಆಗಿ ಇದು ಸರಿ ಇಲ್ಲ ಅಂತ ಅನ್ಕೊಂಡು ನೀವು ಹೋಗ್ತೀರಾ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಮೋಸ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ವೈ? ಬಿಕಾಸ್ ಯು ಥಾಟ್ ಇಟ್ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಮಲ್ಟಿ ಅಸೆಟ್ ಅಲೋಕೇಶನ್ಸ್ ಗಳಲ್ಲಿ ಬೈ ಡಿಫಾಲ್ಟ್ ನೀವು ಇದ್ದೀರಾ ಅಂತ ಅಂದ್ರೆ ಒನ್ ಆರ್ ಅದರ್ ಅಸೆಟ್ಸ್ಗಳು ಓವರ್ ದ ಲಾಂಗ್ ಟರ್ಮ್ ಪರ್ಫಾರ್ಮ್ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ದುಡ್ಡು ಇಲ್ಲ ಅಂದ್ರೆ ಅಲ್ಲಿ ಹೋಗಬೇಕು, ಅಲ್ಲಿಂದ ಅಂದ್ರೆ ಇಲ್ಲಿಗೆ ಹೋಗಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್ ಲೆಫ್ಟ್, ರೈಟ್? ಯು ಆರ್ ಆಲ್ರೆಡಿ ಇನ್ ಆಲ್ ಅಸೆಟ್ ಕ್ಲಾಸಸ್ ಅಂತಂದಾಗ ಒನ್ ಆರ್ ಅದರ್ ವೇ ನಿಮಗೆ ಬೆನಿಫಿಟ್ ಆಗುತ್ತೆ. ಬಟ್ ನೀವು ಟೈಮ್ ಕೊಡಬೇಕಾಗುತ್ತೆ. ಈ ಫಂಡ್ಗಾದ್ರೂ ಕೂಡ ರಿಸ್ಕ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಕಂಪೇರಿಂಗ್ ಟು ಅದರ್ ಒಂದು ಫಂಡ್ಸ್ಗಳು, ಡೈರೆಕ್ಟ್ ಇಂಡೆಕ್ಸ್ ಫಂಡ್ಸ್ಗಳು, ಡೈರೆಕ್ಟ್ ಇಕ್ವಿಟಿಗೆ ನಾವು ನೋಡ್ತೀವಿ ಅಂತಂದ್ರೆ ಈ ವರ್ಷ ಇದು ಬೀಟ್ ಮಾಡಿದೆ ಬಿಕಾಸ್ ಆಫ್ ಸಿಲ್ವರ್ ಅಂಡ್ ಗೋಲ್ಡ್ ರ್ಯಾಲಿ. ಅಗೇನ್ ನಾನು ರಿಪೀಟ್ ಮಾಡ್ತಾ ಇರತಕ್ಕಂಥದ್ದು, ಇದನ್ನ ನಾವು ಫರ್ದರ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಫಾಲ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಈಗ ನೋಡಿ, ಸೆಪ್ಟೆಂಬರ್ ಈ ಒಂದು ಪರ್ಟಿಕ್ಯುಲರ್ ಅಕ್ಟೋಬರ್ ನವೆಂಬರ್ ಟೈಮಿಂದ ಫಾಲ್ ಆಗಿದೆ. ಈ ಫಂಡಲ್ಲೂ ಕೂಡ ಫಾಲ್ ಆಗಿದೆ, ಬ್ಲೂ ಲೈನ್ ನೀವು ನೋಡ್ತಾ ಇರ್ಬೋದು. ಬಟ್ ವೆರಿ ರೀಸನೇಬಲ್. 119% ಇದ್ದಿದ್ದು 103, ಅಂದ್ರೆ ಅರೌಂಡ್ 15-16% ವೇರಿಯೇಷನ್ಸ್ ಇದರಲ್ಲೂ ಆಗಿದೆ. ಬಟ್ ಈ ಸಂದರ್ಭದಲ್ಲಿ ಮಾರ್ಕೆಟ್ ಎಷ್ಟು ಬಿಹೇವ್ ಆಗಿದೆ? ಮೋರ್ ದನ್ 20-21%. ಮಿಡ್ ಕ್ಯಾಪ್ ಎಲ್ಲ ಇವಾಗಲೂ ಕೂಡ ನೆಗೆಟಿವ್ ಅಲ್ಲಿದೆ. ಬಟ್ ರಿಕವರಿನೂ ಕೂಡ ಅಷ್ಟೇ ಫಾಸ್ಟ್ ಆಗಿದ್ರಲ್ಲಿ ಆಗಿದೆ ಬಿಕಾಸ್ ಆಫ್ ದ ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ. ಸೊ ಹಾಗಾಗಿ ಓವರ್ ದ ಲಾಂಗ್ ಟರ್ಮ್ ಮಲ್ಟಿ ಅಸೆಟ್ಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಬೆಟರ್ ಪರ್ಫಾರ್ಮೆನ್ಸ್ ನ ಪ್ರೊವೈಡ್ ಮಾಡ್ತಕ್ಕಂತಹ ಕೆಟಗರಿ ಇದಾಗಿರುತ್ತೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್. ಬಟ್ ಇದರಲ್ಲಿ ಬೇರೆ ಬೇರೆ ಫಂಡ್ಸ್ಗಳು ಬರುತ್ತೆ, ಬೇರೆ ಬೇರೆ ರೀತಿಯಾದಂತಹ AMCಸ್ಗಳು ಬೇರೆ ಬೇರೆ ಫಂಡ್ಸ್ಗಳನ್ನು ಆಫರ್ ಮಾಡ್ತಾ ಇದೆ. ದಿಸ್ ಆಪರೇಟ್ಸ್ ಆನ್ ಹೈಯರ್ ರಿಸ್ಕ್. ಸೊ ನೀವು SIP ಮಾಡಬೇಕು, ಮಲ್ಟಿ ಅಸೆಟ್ ಅಲೋಕೇಶನ್ ಒಂದರಲ್ಲೇನೆ ಬೇಕು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ನಿಮಗಿದೆ ಅಂತಂದಾಗ ದಿಸ್ ಯು ಕ್ಯಾನ್ ಆಕ್ಚುಲಿ ಎಕ್ಸ್ಪ್ಲೋರ್. ಅಗೇನ್ ಇಟ್ಸ್ ನಾಟ್ ಅ ರೆಕಮೆಂಡೇಶನ್, ಬಟ್ ಒಂದ್ಸತಿ ನೀವು ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಿ ಯಾವ ರೀತಿ ವರ್ಕ್ ಆಗಿದೆ ಓವರ್ ಆಲ್ ಪಾಸ್ಟ್ ಅಲ್ಲಿ ಅಂತ. 2020 ವೆರಿ ನ್ಯೂ ಫಂಡ್ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್ ಇಟ್ ಈಸ್ ಪ್ರೂವಿಂಗ್ ಇನ್ ಆಲ್ ಮಾರ್ಕೆಟ್ ಸಿಚುವೇಶನ್ಸ್, ಡಿಫರೆಂಟ್ ಮಾರ್ಕೆಟ್ ಸೈಕಲ್ಸ್ ಗಳಲ್ಲಿ ಇದು ವರ್ಕ್ ಆಗ್ತಿದೆ ಸೋ ಫಾರ್ ಇಲ್ಲಿವರೆಗೂ. ಕೊನೆಯದಾಗಿ ಬರ್ತಕ್ಕಂತಹ ಪಿಟ್ ಫಾಲ್ ಅಂತ ಹೇಳ್ಬೋದು. ಬೇಸಿಕಲಿ ರಿಸ್ಕ್ ಇನ್ವಾಲ್ವ್ಡ್. ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಎಲ್ಲ ದುಡ್ಡು ಇಲ್ಲೇ ಹಾಕ್ಬಿಡೋದ? ಡೆಫಿನೆಟ್ಲಿ ನೋ. ಬಿಕಾಸ್ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಅದರದ್ದೇ ಆದಂತಹ ರಿಸ್ಕ್ ಇರುತ್ತೆ, ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಈಗ ನಾವು ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದ್ವಿ. ಡಿಸ್ಅಡ್ವಾಂಟೇಜಸ್ ಏನು? ನಂಬರ್ 1, ಡೈವರ್ಸಿಫಿಕೇಶನ್ ನೀವು ಮಾಡ್ತೀರಾ ಅಂತಂದ್ರೆ ರಿಟರ್ನ್ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಮಿಡ್ ಕ್ಯಾಪ್ ಫಂಡ್ಸ್ಗಳು ಅವೆಲ್ಲ 100% ಗ್ರೋತ್ ಎಲ್ಲ ಏನಾಯ್ತು 2023-24 ಆ ಒಂದು ಗ್ರೋತ್ ಈ ಫಂಡ್ಸ್ಗಳಲ್ಲಿ ಕಾಣದೇ ಇರಬಹುದು ನಿಮಗೆ. ಬಟ್ ಓವರ್ ದ ಲಾಂಗ್ ಟರ್ಮ್ ರಿಸ್ಕ್ ಇಸ್ ಕಂಟೆಂಟ್. ವೈ? ಬಿಕಾಸ್ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ಗಳಿದೆ. ಹಾಗಾಗಿ ಇಟ್ ಮೇಕ್ ಸೆನ್ಸ್. ನನಗೆ ರಿಸ್ಕ್ ಅಪ್ರೋಚ್ ಅನ್ನ ಫಸ್ಟ್ ಲೆವೆಲ್ಗೆ ನಾನು ಪ್ರೆಫರೆನ್ಸ್ ಕೊಡ್ತೀನಿ. ರಿಸ್ಕ್ ಜಾಸ್ತಿ ಬೇಡ ನನಗೆ, ಬಟ್ ಐ ವಾಂಟ್ ಅ ಡೀಸೆಂಟ್ ರಿಟರ್ನ್ ಓವರ್ ದ ಲಾಂಗ್ ಟರ್ಮ್ ಅಂತಕ್ಕಂಥ ಸಿಚುವೇಶನ್ಸ್ಗಳಲ್ಲಿ ಮಲ್ಟಿ ಅಸೆಟ್ ಅಲೋಕೇಶನ್ ಕೆಟಗರಿ ಅಂತಕ್ಕಂಥದ್ದು ಸೂಟಬಲ್ ಆಗುತ್ತೆ. ಪಾಯಿಂಟ್ 2, ಇದರಲ್ಲಿ ಟೈಮ್ ಡ್ರಾಡೌನ್ ಬರ್ಬೋದು. ಇನ್ ದ ಸೆನ್ಸ್ ಒಂದು ಬೇಸಿಕ್ ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದ್ರೆ, ಈಗ 2 ವರ್ಷ 3 ವರ್ಷ ನಥಿಂಗ್ ಹ್ಯಾಪನ್ಡ್. ಈಗ ಗೋಲ್ಡ್ ಅದೆಲ್ಲ ಇರೋದ್ರಿಂದ ಆಲ್ಮೋಸ್ಟ್ ಗೋಲ್ಡ್ 6-7 ವರ್ಷ ಸ್ಟಾಗ್ನೆಂಟ್ ಆಗಿ ಕೂತ್ಕೊಂಡಿತ್ತು. ಸಪೋಸ್ ಇವ್ರು ಏನಾದರೂ ಮಿಸ್ ಆಗಿ ಆ ಒಂದು ಸಿಚುವೇಶನ್ ಗೋಲ್ಡ್ ಅನ್ನೇ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಅಂತಂದ್ರೆ ಅಂಡರ್ ಪರ್ಫಾರ್ಮ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಬೇರೆ ಅಸೆಟ್ ಕ್ಲಾಸ್ಗಳು ಸಪೋರ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ದೆರ್ ವಿಲ್ ಬಿ ಇಯರ್ಸ್, ಕೆಲವೊಂದಿಷ್ಟು ಇಯರ್ಸ್ಗಳೇ ಬರ್ಬೋದು, ಒಂದೊಂದು ವರ್ಷನೇ ಏನು ಪರ್ಫಾರ್ಮ್ ಆಗದೆ ಇರತಕ್ಕಂಥ ಸಿಚುವೇಶನ್ಸ್ಗಳು ಡೆಫಿನೆಟ್ಲಿ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಅಲ್ಲಿ ಇರುತ್ತೆ. ಬಟ್ ಮಲ್ಟಿ ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ರಿಕವರಿ ಚಾನ್ಸಸ್ಗಳು ಹಾಗೆ ರಿಕವರಿ ಪೀರಿಯಡ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಇರುತ್ತೆ. ಆಲ್ ಇನ್ ಆಲ್ ನಾನು ಮಾರ್ಕೆಟ್ ಕಡೆ ನೋಡಕ್ ಹೋಗಲ್ಲಪ್ಪ, ಏನಾದರೂ ಆಗಲಿ ಮಾರ್ಕೆಟ್ ಅಲ್ಲಿ ನನಗೆ ರಿಸ್ಕ್ ಕಡಿಮೆ ಬೇಕು, ಒಂದು ಡೀಸೆಂಟ್ ರಿವಾರ್ಡ್ ಬೇಕು, ಇಕ್ವಿಟಿ ಅಷ್ಟು ರಿಸ್ಕ್ ನನಗೆ ಬೇಡ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಅಲ್ಲಿ ನೀವು ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಫಂಡ್ ನ ಎಕ್ಸ್ಪ್ಲೋರ್ ಮಾಡಬಹುದು. ಇದರಲ್ಲಿ ಇರತಕ್ಕಂತಹ ಎಕ್ಸಿಟ್ ಲೋಡ್ಗಳು ಹಾಗೆ ಈ ಪ್ಯಾರಾಮೀಟರ್ಸ್ಗಳನ್ನ ಒಂದ್ಸತಿ ಕ್ವಿಕ್ ಆಗಿ ನೋಡಿ ಕನ್ಕ್ಲೂಡ್ ಮಾಡೋಣ ವಿಡಿಯೋನ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಬೇಸಿಕಲಿ ಇವರ ಓವರ್ ಆಲ್ ಡೀಟೇಲ್ಸ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ರಿಸ್ಕ್ ಕ್ಯಾಟಗರಿಲಿ ನಾವು ನೋಡ್ತೀವಿ ಅಂತಂದ್ರೆ ಆಸ್ ಆಫ್ ನೌ ಇಕ್ವಿಟಿಲಿ ಜಾಸ್ತಿ ಎಕ್ಸ್ಪೋಜರ್ ಹೋಲ್ಡ್ ಮಾಡಿ ಕುತ್ಕೊಂಡಿದ್ದಾರೆ. ಇದು ಚೇಂಜ್ ಆಗ್ತಾ ಇರುತ್ತೆ ಮಾರ್ಕೆಟ್ ಸೈಕಲ್ಸ್ ಗಳ ಅನುಗುಣವಾಗಿ. ವೆರಿ ಹೈ ರಿಸ್ಕ್ ಕ್ಯಾಟಗರಿಗೆ ಬರುತ್ತೆ. ಬಿಕಾಸ್ ಬೈ ಡಿಫಾಲ್ಟ್ 60-65% ದಾಟ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಇಟ್ ಇಸ್ ಅ ಹೈ ರಿಸ್ಕ್ ಫಂಡ್ ಅಂತಾನೆ ಇಕ್ವಿಟಿಲಿ, ರೈಟ್? ಸೊ ಹಾಗಾಗಿ ರಿಸ್ಕ್ ಇರುತ್ತೆ. ಲಾಕ್ ಇನ್ ಯಾವುದೇ ರೀತಿ ಅಂತ ಲಾಕ್ ಇನ್ ಇರಲ್ಲ, ಓಪನ್ ಎಂಡೆಡ್ ಫಂಡ್ ಇದಾಗಿರುತ್ತೆ. ಮಿನಿಮಮ್ ಲಂಸಮ್ ಎಷ್ಟು ಅಂತ ಅಂದ್ರೆ 5000 ಇಲ್ಲಿದೆ ನೋಡಿ. ಮಿನಿಮಮ್ ಲಂಸಮ್ 5000 ನೀವು ಲಂಸಮ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ SIP ಇವನ್ 100 rupees ಕೂಡ ಇವರು ಅಲೋ ಮಾಡ್ತಿದ್ದಾರೆ. ಅಂದ್ರೆ ಡೈಲಿ SIPನೂ ಮಾಡ್ತಕ್ಕಂಥ ಚಾನ್ಸ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಇವತ್ತಿನ ಕಾಲಕ್ಕೆ ಆಫರ್ ಕೊಡುತ್ತೆ. 100 rupees ಮಿನಿಮಮ್ ಇದ್ರೂ ನೀವು ಇನ್ವೆಸ್ಟ್ ಮಾಡಬಹುದು ಆಸ್ ಅ SIP. AUM
ವೆರಿ ಗುಡ್. AUM ಆಕ್ಚುಲಿ 12,000 AUM ಆಲ್ರೆಡಿ ಗ್ರೋತ್ ಆಗಿದೆ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ. ವೆರಿ ಗುಡ್. ಅಂಡ್ ಎಕ್ಸ್ಪೆನ್ಸ್ ರೇಷಿಯೋ ನೋಡಿ, ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಚೀಪ್ ಎಕ್ಸ್ಪೆನ್ಸ್ ರೇಷಿಯೋ 0.26%. ವೆರಿ ವೆರಿ ಚೀಪ್ ಕಂಪೇರಿಂಗ್ ಟು ಅದರ್ ಸ್ಟೈಲ್ ಆಫ್ ಫಂಡ್ಸ್ಗಳು. 0.5, 0.7, ಫ್ಲೆಕ್ಸಿ ಕ್ಯಾಪ್ ಎಲ್ಲ ನಿಮಗೆ 0.8% ಎಲ್ಲ ಚಾರ್ಜ್ ಮಾಡ್ತಾರೆ. ಬಟ್ ದಿಸ್ ಫಂಡ್ ಈಸ್ ಚಾರ್ಜಿಂಗ್ 0.26%. ವೆರಿ ಗುಡ್. ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ 0.5% ಗಿನ್ನ ಕೆಳಗಡೆಗಿದೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಡೆಫಿನೆಟ್ಲಿ ಥಮ್ಸ್ ಅಪ್ ಆಗುತ್ತೆ. ಬೆಂಚ್ ಮಾರ್ಕ್ ಇವು ಸದ್ಯಕ್ಕೆ ಡೈರೆಕ್ಟ್ ಬೆಂಚ್ ಮಾರ್ಕ್ ಅಂತ ಇವ್ರಿಗಿಲ್ಲ, ಬಟ್ ಯೂಶಲಿ ನಿಫ್ಟಿ 500 ಇದನ್ನೇ ಇವರು ರೆಫರೆನ್ಸ್ ಇಟ್ಕೊಂಡು ಮೂವ್ ಆಗ್ತಾರೆ ಮೋಸ್ಟ್ ಕೇಸಸ್ ಅಲ್ಲಿ. ಸ್ಟಾರ್ಟ್ ಆಗಿದ್ದಂಥದ್ದು 2020 ಆಗಸ್ಟ್ ಅಲ್ಲಿ. ಎಕ್ಸಿಟ್ ಲೋಡ್ ಇದೆ ಇದಕ್ಕೆ, ಇನ್ ದ ಸೆನ್ಸ್ 12 ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. 12 ತಿಂಗಳು ಆದಮೇಲೆ ನೀವು ಎನಿ ಅಮೌಂಟನ್ನು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಚಾರ್ಜಸ್ ಇರಲ್ಲ. ವಿತಿನ್ 1 ಇಯರ್ 1%ನಷ್ಟು ನಿಮ್ಮ ಎಕ್ಸಿಟ್ಗೆ, ಅಥವಾ ನೀವೀಗ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, 10,000 ತೆಗೆದಿದ್ದೀರಾ ಅಂತಂದರೆ 10,000ಕ್ಕೆ 1%ನಷ್ಟು ಡಿಡಕ್ಟ್ ಮಾಡ್ತಾರೆ. ದಟ್ಸ್ ದ ಹೋಲ್ ಪಾಯಿಂಟ್ ಹಿಯರ್. ಯಾವುದೇ ರೀತಿಯಂಥ ಕನ್ಸೆಷನ್ ಇಲ್ಲ. ಬೇರೆ ಫಂಡಲ್ಲಿ ಇಷ್ಟು ಫಂಡ್ ತೆಗಿಬೋದು, ಇಷ್ಟು ಅಮೌಂಟ್ ತೆಗಿಬೋದು ಅಂತ ಇರುತ್ತೆ. ಬಟ್ ಈ ಕೇಸಲ್ಲಿ ಅಟ್ಲೀಸ್ಟ್ 1 ಇಯರ್ ಆದರೂ ನೀವು ಕೊಡಬೇಕಾಗುತ್ತೆ ಟೈಮ್ ಇವ್ರಿಗೆ ಅನ್ನೋ ಒಂದು ಇಂಟೆನ್ಷನ್ ಇದಾಗಿರುತ್ತೆ. ಎಕ್ಸಿಟ್ ಲೋಡ್ ಅದಕ್ಕೆ ಇಟ್ಟಿರ್ತಾರೆ. ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದೀವಿ. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಏನೇ ಒಂದು ಪ್ರಶ್ನೆಗಳಿದ್ರೂ ಕೂಡ, ಅಥವಾ ಸಲಹೆಗಳಿದ್ರೆ, ಈ ಫಂಡ್ ಬಗ್ಗೆ ಮಾತಾಡಿ ಸರ್ ಅಂತಕ್ಕಂಥ ಸಲಹೆಗಳಿದೆ ಅಂತಂದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ. ಎನಿ ಇನ್ಫಾರ್ಮೇಷನ್ ಗಿವನ್ ಸೋ ಫಾರ್ ಇಸ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಯಾವುದೇ ರೀತಿಯಾದಂಥ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಒಂದ್ಸತಿ ಎಲ್ಲವನ್ನ ಅರ್ಥ ಮಾಡಿಕೊಂಡು, ರಿಸ್ಕ್ ಅಪಟೇಟ್ ಅನ್ನ, ನಿಮ್ಮ ಒಂದು ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ, ಮಲ್ಟಿ ಅಸೆಟ್ಸ್ ಗಳ ತರ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ